ನಮಸ್ಕಾರ. ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಯುವಕರು ಓದ್ತಾರೆ, ಬದುಕನ್ನ ಕಟ್ಕೊಳ್ತಾರೆ, ದುಡ್ಡು ಮಾಡ್ತಾರೆ, ವಿದೇಶಕ್ಕೆ ಹಾಕ್ತಾರೆ, ಅಲ್ಲೂ ಕೂಡ ಓದ್ತಾರೆ, ಅಲ್ಲಿ ದುಡ್ಡನ್ನ ಮಾಡ್ತಾರೆ, ಅಲ್ಲೇ ಸೆಟ್ಲ್ ಆಗಿ ಬಿಡ್ತಾರೆ. ಆದ್ರೆ ಇವತ್ತಿನ ನಮ್ಮ ಯುವರತ್ನ ಕಾರ್ಯಕ್ರಮದಲ್ಲಿರುವಂತಹ ಈ ಅತಿಥಿ ಎಜುಕೇಶನ್ ಅನ್ನ ಪಡ್ಕೊಂಡು ವಿದೇಶದಲ್ಲಿ ಓದಿದ್ರು ಕೂಡ ಅಲ್ಲೇ ಬದುಕನ್ನ ಕಟ್ಟಿಕೊಳ್ಳುವ ಸುವರ್ಣ ಅವಕಾಶ ಇದ್ರೂ ಕೂಡ ಹುಟ್ಟೂರಿಗೆ ಬರ್ತಾರೆ. ತನ್ನೂರಲ್ಲಿ ಏನಾದರೂ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ರಾಜಕೀಯವಾಗಿ ಸಕ್ರಿಯವಾಗಿರುವಂತಹ ಇವರು ತಂದೆಯ ಪ್ರೇರಣೆಯ ಬದುಕಿನ ರೀತಿಯಲ್ಲಿ ತನ್ನ ಬದುಕನ್ನ ಕಟ್ಕೊಳ್ಳುವ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನಿರತರಾಗಿದ್ದಾರೆ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಕರುಣ್ ಆನಂದ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಂ.ಎ. ಕರುಣ್ ಇವರು ಸಮಾಜ ಸೇವಕರು ಹಾಗೂ ಶಿಕ್ಷಣ ತಜ್ಞರು, ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ರಾಜಕೀಯ ಮುತ್ಸದ್ದಿ. ತಂದೆ ಎಂ.ಎನ್. ಆನಂದ್ ಅವರ ರಾಜಕೀಯ ಗರಡಿಯಲ್ಲಿ ಪಳಗಿರೋ ಇವರು ಡಿ.ಕೆ. ಸುರೇಶ್ ಹಾಗೂ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಅಚ್ಚು ಮೆಚ್ಚಿನ ಶಿಷ್ಯರಾಗಿದ್ದಾರೆ. ಯುವ ನಾಯಕರಾದ ಇವರು ಚನ್ನಪಟ್ಟಣ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರೂ ಆಗಿದ್ದಾರೆ. ಹಾಗೆ ಒಕ್ಕಲಿಗರ ಹಿತರಕ್ಷಣಾ ಹೋರಾಟ ಸಮಿತಿ ಖಜಾಂಚಿ, ಯುವ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗೂ ಸೇವೆ ಸಲ್ಲಿಸಿದ್ದಾರೆ. 2007-2008ರಲ್ಲಿ ಕ್ರೀಡಾ ಕಾರ್ಯದರ್ಶಿಯಾಗಿ ಕಾಲೇಜು ಕ್ರೀಡೆಯನ್ನ ನಿರ್ವಹಣೆ ಮಾಡಿದ್ದಾರೆ. 2010ರಲ್ಲಿ ಫುಟಿಕಲ್ಚರ್ ಸ್ಪೋರ್ಟ್ಸ್ ಅಕಾಡೆಮಿ ಪ್ರಾರಂಭಿಸಿದ್ದಾರೆ. ಇವರ ಸಮಾಜ ಸೇವೆಗೆ ಪತ್ನಿ ಡಾಕ್ಟರ್ ಕಾವ್ಯ ಕರುಣ್ ಸಾಥ್ ನೀಡುತ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಬಹಳ ಖುಷಿ ಆಗ್ತದೆ. ಯಾಕಂದರೆ ಇವತ್ತು ಜಿ ಕನ್ನಡ ಚಾನೆಲ್ ಅವರು ನಮ್ಮಂಥ ಹಲವಾರು ಯುವರತ್ನಗಳನ್ನು ಇವತ್ತು ನಮ್ಮ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ಅದೆಲ್ಲರಿಗೂ ನಮಗೆ ಇವತ್ತು ಪ್ರೇರಣೆ. ಯಾಕಂದರೆ ಒಂದು ಜವಾಬ್ದಾರಿ, ಆ ಜವಾಬ್ದಾರಿ ಏನಂದರೆ ನಾವು ಇನ್ನಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು. ಇದಕ್ಕೆ ಬರೀ ನಾವು ಮಾತ್ರ ಅಲ್ಲ, ನಮಗೆ ಸಹಾಯ ಮಾಡೋದಂಥ ಹಲವಾರು ಜನ ಇದ್ದಾರೆ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ವೈಫ್ ಆಗಿರ್ಬೋದು, ನಮ್ಮ ಸ್ನೇಹಿತರುಗಳಾಗಿರ್ಬೋದು, ಎಲ್ಲರೂ ಸೇರಿ ಇನ್ನೂ ಒಳ್ಳೆ ಸಮಾಜ ಕಟ್ಟೋ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ನಾನು ಇವತ್ತೆಲ್ಲ ನಮ್ಮ ಯುವಜನಕ್ಕೆ ಅದಕ್ಕೆ ನಾನು ಈ ಅವಾರ್ಡನ್ನು ಅವ್ರಿಗೆ ಅರ್ಪಿಸಿ ಎಲ್ಲರೂ ಇದೇ ಥರ ಇನ್ನು ಹೆಚ್ಚು ಕೆಲಸ ಮಾಡಬೇಕು ಅಂತ ಕೇಳ್ಕೊತೀನಿ. ಈ ಸಮಾಜ ಸೇವೆಯಲ್ಲಿ ಭಾಗಿಯಾಗಬೇಕು, ತಾನು ದುಡಿದಿದ್ದು ಒಂದು ಹಣದಲ್ಲಿ ಸಮಾಜ ಸೇವೆ ಏನೋ ಮಾಡಬೇಕು ಅನ್ನುವಂಥ ಮನೋಭಾವ ಬರಬೇಕು ಅನ್ನೋದಾದ್ರೆ, ಅಥವಾ ನಾಯಕತ್ವದ ಗುಣ ಬರಬೇಕು ಅನ್ನೋದಾದ್ರೆ ಏನಾದರೂ ಒಂದು ಮೂಲ ಪ್ರೇರಣೆ ಅನ್ನೋದಿರುತ್ತೆ. ನಿಮ್ಮ ಬದುಕನ್ನು ನೋಡ್ತಾ ಹೋಗೋದಾದ್ರೆ ಆರಂಭದಿಂದಲೂ ಆ ನಾಯಕತ್ವದ ಗುಣ ಅನ್ನುವಂಥದ್ದು, ತಂದೆಯವರ ರಾಜಕೀಯ ಬದುಕು ಪ್ರೇರಣೆಯಾಗಿರಬಹುದು. ಇದೆಲ್ಲವನ್ನ ನೆನಪಿಸ್ಕೊಳ್ಳೋದಾದ್ರೆ ನಿಮ್ಮ ಹಳೆಯ ದಿನಗಳು, ಬಾಲ್ಯದ ದಿನಗಳು. ನಮಸ್ತೆ ಮೇಡಮ್. ಮೊದಲನೇದಾಗಿ ನೀವು ಈಗ ಹೇಳ್ತಾ ಇದ್ರಿ, ನಾಯಕತ್ವ ಗುಣ ಯಾವತ್ತೇ ತಕ್ಷಣ ಬರೋ ಅಂತ ಒಂದು ಕಾರ್ಯಕ್ರಮ ಅಲ್ಲ. ಅದು ಹುಟ್ಟಿನಿಂದಲೋ ಅಥವಾ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿರ್ತಲ್ಲ, ಲೈಫ್ ಎಕ್ಸ್ಪೀರಿಯನ್ಸ್, ಅದರಿಂದ ಹುಟ್ಟೋ ಒಂದು ಗುಣ. ನನ್ನ ಲೈಫಲ್ಲೂ ಇದೇ ಥರ ನಾನು ನನ್ನ ಶಾಲೆಯಲ್ಲಿ ಪ್ರಾರಂಭ ಮಾಡಿದಾಗ, ಇಲ್ಲೇ ಬೆಂಗಳೂರಲ್ಲಿ ಜನಿಸಿದಾಗ ಶಾಲೆಯಿಂದ ಪ್ರಾರಂಭ ಆದಾಗ ಅಲ್ಲೂ ನಾನು ಮೆಂಟರ್ ಆಗಿ ಅಥವಾ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲೂ ಒಂದು ಪ್ರೇರಣೆ ತಗೊಂಡು, ಅದಾದ್ಮೇಲೆ ನನ್ನ ಕಾಲೇಜ್ ಲೈಫಲ್ಲೂ ಕಲ್ಚರಲ್ ಕಮಿಟಿ, ಕಲ್ಚರಲ್ ಟೀಮ್ ಅಲ್ಲಿ ಇನ್ವಾಲ್ವ್ ಆಗಿ ನಮ್ಮ ಕಡೆ ಫೆಸ್ಟ್ ಅಲ್ಲಿ ಏನ್ ಬರುತ್ತೆ ಆ ತರ ಒಂದು ಇನ್ವಾಲ್ವ್ಮೆಂಟ್ ಆಗಿ ಮಾಡ್ಕೊಂಡ್ ಬಂದೆ. ನಾನು ನನ್ನ ಎಜುಕೇಶನ್ ಆದ್ಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಯೂಟರ್ ಸೈನ್ಸ್, BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಲ್ಲೂ ಕೂಡ ಇದೇ ತರ ಒಂದು ಕೆಲಸಗಳು, ಫೆಸ್ಟ್, ನನ್ನ ಕೈಲಾಗಿದ್ದು ಜನಕ್ಕೆ ಸೇವೆ ಮಾಡೋದು ಅಂಥದ್ದು ಒಂದು ಸ್ಟೂಡೆಂಟ್ ಇದರಲ್ಲಿ ಮಾಡ್ಕೊಂಬಂದೆ. ಅದಾದ್ಮೇಲೆ ನಾನು 2 ವರ್ಷ ಖಾಸಗಿ ಕಂಪ್ನಿಲಿ, 2 ವರ್ಷ ಅಮೆಝಾನ್ ಅಂತ ಕಂಪ್ನಿಲಿ ಕೆಲಸನೂ ಮಾಡಿದೆ. ಕೆಲಸ ಮಾಡಾದ್ಮೇಲೆ ನಾನು MS ಮಾಡಬೇಕು ಅನಿಸ್ತು, ನಾನು ಫರ್ದರ್ ಎಜುಕೇಶನ್ ಮಾಡಬೇಕು ಅನಿಸ್ತು. ಅದಕ್ಕೆ UK ಹೋಗಿ ನಾನು MS ಮಾಡಿದೆ.
ಅಲ್ಲೇ ಇರ್ಬೋದಾಗಿತ್ತು, ಅಲ್ಲೇ ಬದುಕು ಕಟ್ಕೋಬೋದಿತ್ತಲ್ಲ. ಖಂಡಿತ ನಾನು ಬೇರೆಯವ್ರ ತರ ಯೋಚನೆ ಮಾಡಿ ಇಲ್ಲ ನಾನು ಬರೀ ನನ್ನ ಒಂದು ಜಗತ್ತು ನನ್ನ ಒಂದು ಲೈಫ್ ಕಟ್ಕೋಬೇಕಾಗಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಅ ವೆರಿ ಸಿಂಪಲ್ ಮ್ಯಾಟರ್. ಅಲ್ಲೇ ಇರ್ಬೋದಾಗಿತ್ತು, ನನ್ನ ಒಂದು ಜೀವನ ಅಲ್ಲೇ ಸೃಷ್ಟಿ ಮಾಡ್ಕೋಬೇಕಾಗಿತ್ತು. ಬಟ್ ನಾನು ಹುಟ್ಟಿದ ಮನೆಯಲ್ಲಿ ಅಥವಾ ನನ್ನ ಒಂದು ವಾತಾವರಣದಲ್ಲಿ ಬರೀ ನಮ್ಮನ್ನು ನಾವು ಯೋಚನೆ ಮಾಡೋ ಅಂತ ವ್ಯಕ್ತಿ ನಮ್ಮ ತಂದೆ ತಾಯಿ ನನ್ನ ಬೆಳೆಸ್ಲಿಲ್ಲ ಹಂಗೆ. ಯಾಕಂದ್ರೆ ನಾವು ಮುಂಚೆಯಿಂದನೂ ಒಂದು ಇನ್ಸ್ಟಿಟ್ಯೂಷನ್, ನಮ್ಮ ತಂದೆಯವರು ಎಂ.ಎ. ಆನಂದ್ ಅಂತ ಸಕ್ರಿಯವಾಗಿ ಪೊಲಿಟಿಕಲ್ ಒಂದು ಕರಿಯರ್ ಅಲ್ಲಿ ಇದ್ದವರು, ಮತ್ತೆ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿಗೂ ಕೂಡ ಕೆಲಸ ಮಾಡ್ತಿದ್ದವರು. ಸೊ ಅವರು ಕೆಲಸ ಮಾಡ್ತಾ, ನಿಮ್ಗೆ ಗೊತ್ತು ಈಗ ಒಂದು ಪೊಲಿಟಿಕಲ್ ಲೈಫ್ ಅಲ್ಲಿ ಇರ್ಬೇಕು ಅಂದ್ರೆ ಅವರು ಎಷ್ಟು ಬಿಸಿ ಜನಕ್ಕೆ ಕೊಡ್ತಾರೆ ದ್ಯಾನ್ ಫ್ಯಾಮಿಲಿ ಅಂತ. ಬಟ್ ಇದ್ರಲ್ಲಿ ಜನಕ್ಕೂ ಕೊಡ್ತಾ ಇದ್ರು, ಹಾಗೆ ಫ್ಯಾಮಿಲಿಗೆ ನಮ್ಗೆ ಏನ್ ಬೇಕು, ಯಾವ ತರ ನೀನ್ ನಡಿಬೇಕು ಅನ್ನೋದನ್ನು ನಮ್ಗೆ ತಿಳಿಸ್ಕೊಡ್ತಾ ಇದ್ರು. ಇದೇ ತರ ನಮ್ ತಾಯಿಯೂ ಕೂಡ, ಅವರು ಅಷ್ಟೇ, ಅವರು ಬರೀ ಮನೆಯಲ್ಲಿ ಕೂತಿ ಹೋಂಬೈ ಮಾಡ್ತಾ ಇರ್ಲಿಲ್ಲ. ಅವರು ಮನೆಯಲ್ಲಿ ಅವ್ರ ಕೈಲಾಗಿ ಕೆಲಸ ಮಾಡ್ಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಬೆಳೆಸ್ತಾ ಇದ್ರು. ಸೊ ಇದನ್ನೆಲ್ಲ ನಾನು ನೋಡ್ಕೊಂಡು ಬೆಳುವಾಗ, ಓ ಇರಪ್ಪ, ಇವರು ಯಾವ್ದೋ ಒಂದು ಗುರಿಲಿ ಬ್ಯುಸಿ ಆಗಿದ್ದಾರೆ, ಇವರು ಯಾವ್ದೋ ಒಂದು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ. ಏನಕ್ಕೆ ಮಾಡ್ತಾ ಇದಾರೆ? ಒಂದು ಸರ್ವಿಸ್. ಬಿಕಾಸ್ ಎಜುಕೇಶನ್ ಇಸ್ ನಾಟ್ ಅ ಬಿಸ್ನೆಸ್, ಇಟ್ಸ್ ಅ ಸರ್ವಿಸ್. ಆ ಸರ್ವಿಸ್ ಮಾಡ್ತಾ ಇದಾರೆ. ನಮ್ ತಂದೆನೂ 16 ಜನಕ್ಕೆ ಈಗ ಮನೆಗೆ ಬರ್ತಾ ಇದ್ರು. ಈಗ ಬೆಳಿಗ್ಗೆ ಎದ್ರೆ ನಾವ್ ಇನ್ನ ಎದ್ದೇಳಕ್ಕಿಂತ ಮುಂಚೆನೆ ಜನ ಒಂದೊಂದ್ಸಲ ಬೆಳಿಗ್ಗೆ ನಮ್ಮ ಮನೆ ಹತ್ರ ಬರ್ತಾ ಇದ್ರು. ಅವ್ರ ಕಷ್ಟಗಳನ್ನ ನಮ್ ತಂದೆಯವ್ರ ಹತ್ರ ಹೇಳ್ತಾ ಇದ್ರು. ನಮ್ ತಂದೆ ನಾನು ಬರ್ತೀನಿ ನಡಿ ನಿಮ್ ಜೊತೆ, ಅಥವಾ ನಾನು ಸಹಾಯ ಮಾಡ್ತೀನಿ ನಿಮ್ಗೆ ಅಂತ. ಅದನ್ನ ನೋಡ್ಕೊಂಡು ಬಂದಾಗ ಆಗ ನಾವು ಏನ್ ಮಾಡ್ಬೇಕು, ಇರಪ್ಪ ಇವ್ರು ಮಾಡ್ತಾ ಇದಾರೆ, ಇದೇ ದಾರಿ ಸರಿ ಏನೋ, ಇದೇ ತರ ನಾವು ಮುಂದೆ ಬರ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡಿರ್ತೀವಿ. ಇದೇ ತರ ಪ್ರಾಬಬ್ಲಿ ನಂದು ಒಂದು, ನಾನು ಈಗ ಹೇಳ್ತೀನಿ, ನಾಯಕತ್ವದ ಗುಣ ಯಾವತ್ತು ಬಂದ್ಬಿಟ್ಟಿದೆ ಅನ್ನೋ ಒಂದು ಇದೂ ಇಲ್ಲ, ಅಹಂಕಾರದಲ್ಲೂ ಇರಬಾರ್ದು. ಬಿಕಾಸ್ ಅದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆ ಪ್ರೋಸೆಸ್ ಅಲ್ಲಿ ಎಲ್ಲೋ ಈ ತರ ನಮ್ಮ ಮನೆಯಲ್ಲಿ ಬೆಳೆದಿರೋಂತ ರೀತಿ, ನಾನು ನಮ್ಮ ತಂದೆ ತಾಯಿ ಯಾವ ತರ ನಡ್ಕೊಂಡಿದ್ದಾರೆ, ಯಾವ ತರ ಜನಕ್ಕೆ ಸಹಾಯ ಅದೆಲ್ಲೋ ನನ್ಗೂ ಒಂದು ನೋಡಿ ನಿಮ್ಗೆ ಅದು ಅಭ್ಯಾಸವೇ ಆಗೋಯ್ತು. ಅದೆಲ್ಲೋ ಇನ್ಸ್ಪಿರೇಷನ್ ನಾನು ತಗೊಂಡು, ಇಲ್ಲ ಮಾಡಿದ್ರೆ ಈ ತರ ಮಾಡ್ಬೇಕು ಅಂತ ಹೇಳಿ, ನಾನು ಮುಂಚೆ ನಿಜವಾಗ್ಲೂ ನಾನು ಈ ತರ ಈ ಫೀಲ್ಡ್ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಯಾವ್ದೋ ಕಂಪ್ನಿಲಿ ಕೆಲಸ ಮಾಡೋಣ, ನನ್ಗೆ ಪೈಲಟ್ ಆಗ್ಬೇಕು ಅಂತಾನು ತುಂಬಾ ಆಸೆ ಇತ್ತು. ಸೊ ಅಲ್ಲೇ ಹೋಗೋಣ ಅಂತ. ಬಟ್ ಯಾವಾಗ ಇದು ಈಗ ಟರ್ನ್ ಆಯ್ತೋ ಗೊತ್ತಿಲ್ಲ. ಬಟ್ ಆಗಿರೋ ಜರ್ನಿ ತುಂಬಾ ಒಳ್ಳೇದು ಅಂತ ಕೇಳ್ಕೊಂಡು ಬೇಜಾರಿಲ್ಲ, ಖಂಡಿತ ಬೇಜಾರಿಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಡಿಸಿಷನ್ಸ್. ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನ ನಾನು ಖಂಡಿತವಾಗೂ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಭಾವಿಸ್ತೀನಿ. ಈಗ ನೀವು ಕಾಲೇಜ್ ಡೇಸ್ ಅಲ್ಲಿ ಅಂತ ಅನ್ಸುತ್ತೆ ಕ್ರೀಡಾ ಕಾರ್ಯದರ್ಶಿ ಆಗ್ತೀರಿ ಅಂದ್ರೆ, ಸ್ಪೋರ್ಟ್ಸ್ ಪರ್ಸನ್ ಏನಾದ್ರು ಆಗಿದ್ರೆ ಅಥವಾ ಅಂದ್ರೆ ಹೆಂಗೆ ಅದು ಸ್ಪೋರ್ಟ್ಸ್ ಬ್ರ್ಯಾಂಡ್ ಅಂದ್ರೆ, ನಾನು ಸ್ಕೂಲ್ ಆದ್ಮೇಲಿಂದ ನಾನು ಫುಟ್ಬಾಲ್ ಆಡ್ತಾ ಇದ್ದೆ ನಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಸೇರ್ಕೊಂಡು. ಸೊ ಈಗ ಫುಟ್ಬಾಲ್ ಆಡ್ತಾ ಇರ್ಬೇಕಾದ್ರೆ ನಾವು ಒಂದು ಬೇರೆ ಸ್ಪೋರ್ಟ್ಸ್ ಗೆ 2-3 ಜನ ಬೇಕು, ಫುಟ್ಬಾಲ್ 11 ಜನ ಬೇಕು. ಸೊ ಎಲ್ಲಾರನ್ನು ಕರ್ಕೊಂಡು ಬರ್ರಪ್ಪ ನೀವು ಬನ್ನಿ ಅವ್ರು ಬನ್ನಿ ಅನ್ಕೊಂಡು ಒಂದು ಟೀಮ್ ಮಾಡ್ತಾ ಇದ್ವಿ. ಅದನ್ನ ಒಂದೊಂದ್ಸಲ ಕಾಂಪಿಟೇಷನ್ ಹೋಗ್ತಾ ಇದ್ವಿ ಬೇರೆ ಟೀಮ್ಗೆ. ಸೊ ಅದೇ ಒಂದು ದೊಡ್ಡ ಗ್ರೂಪ್ ಆಯ್ತು ನಮ್ದು. ಆ ಗ್ರೂಪ್ ಆದ್ಮೇಲೆ ನಾವು ಇರಪ್ಪ ನಾವು ಸ್ಪೋರ್ಟ್ಸ್ ಮಾಡ್ತಾ ಇದೀವಿ, ಈಗ ಏನಾರ ಸ್ಪೋರ್ಟ್ಸ್ ಎಜುಕೇಶನ್ ಅಲ್ಲೂ ಏನೋ ಮಾಡ್ಬೇಕು ಅಂತ ಹೇಳಿ ನಾನು, ನನ್ನ ಫ್ರೆಂಡ್ಸು, ಮತ್ತೆ ಪ್ರೀತಮ್ ಅಂತ ಇದ್ದಾನೆ ಫ್ರೆಂಡು, ಮತ್ತೆ ಇನ್ನೊಂದು ನಿಖಿಲ್ ಅಂತ ಇದ್ದಾನೆ, ದೀಪಕ್ ಅಂತ, ಅಭಿ ಅಂತ, ಒಂದು 5 ಜನ ಸೇರ್ಕೊಂಡು ಒಂದು ಫುಟಿಕಲ್ಚರ್ ಅಂತ ಒಂದು ಕಂಪನಿನ ಸೃಷ್ಟಿ ಮಾಡಿದ್ವಿ. ಸ್ಪೋರ್ಟ್ಸ್ ಇಟ್ಸ್ ನಥಿಂಗ್ ಅಬೌಟ್ ಒಂದು ಫುಟ್ಬಾಲ್ ಟ್ಯಾಲೆಂಟ್ ನ ಒಂದು ಗ್ರಾಸ್ ರೂಟ್ ಇಂದ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ. ದಟ್ ವಾಸ್ ಸ್ಟಾರ್ಟೆಡ್, ದಟ್ ಇಸ್ ಮೈ ಫಸ್ಟ್ ಕಂಪನಿ ಇಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದಾಗ. ಸ್ಪೋರ್ಟ್ಸ್ ಅಕಾಡೆಮಿ ಅಂತ, ಅದು ಈಗಲೂ ಅಷ್ಟೇ ದೇವನಹಳ್ಳಿಲಿ ನಡೀತಾ ಇದೆ. ನನ್ನ ಸ್ನೇಹಿತರೆಲ್ಲ ಅದನ್ನ ನೋಡ್ಕೋತಾ ಇದ್ರೆ, ನಾನು ಆಗಾಗ ಅದಕ್ಕೆ ನನ್ನ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ದಟ್ ಈಸ್ ಹೌ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾನು ಏನಾರ ಮಾಡ್ಬೇಕು, ಏನಾರ ಡೆವಲಪ್ ಮಾಡ್ಬೇಕು, ಮಕ್ಳಿಗೆ ಏನಾರ ಒಂದು ಆಧಾರ ಕೊಡ್ಬೇಕು. ಒಂದು ಕ್ರಿಕೆಟ್ ಅಂತೂ ಈಗಾಗಲೇ ಲೆಕ್ಕ ಅಲ್ಲದೆ ಜನ ಆಡ್ತಾ ಇದಾರೆ, ವೀಕ್ಷಣೆ ಮಾಡ್ತಾರೆ. ಬಟ್ ಅದೇ ತರ ಸ್ಪೋರ್ಟ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಕ್ರಿಕೆಟ್, ಸ್ಪೋರ್ಟ್ಸ್ ಇಸ್ ಆಲ್ಸೋ ಅಬೌಟ್ ಅದರ್ ಥಿಂಗ್ಸ್. ಅದಕ್ಕೆ ನಾನು ಒಂದು ಫುಟ್ಬಾಲ್ ನನ್ನ ಹೃದಯಕ್ಕೆ ಹತ್ರ ಇದ್ದದ್ದು ಫುಟ್ಬಾಲ್ ನ ನೋಡ್ಕೊಂಡು ಅದ್ರದ್ದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಅದನ್ನ ಗ್ರಾಸ್ ರೂಟ್ ಆಲ್ ಥ್ರೂ ಔಟ್ ದ ಕಂಟ್ರಿ ಎಲ್ಲರೂ ಅದಕ್ಕೆ ಆಡಕ್ ಬರ್ತಾ ಇದ್ದಾರೆ. ಖಂಡಿತ. ಈಗ ಸ್ಪೋರ್ಟ್ಸ್ ಅಂದ್ರೆ ಇಸ್ ಈಕ್ವಲ್ ಟು ಅಂತ ಹೇಳಿದ್ರೆ ಹೆಲ್ತ್, ಪೀಸ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಸೊ ಅಷ್ಟು ಚಂದ ಸ್ಪೋರ್ಟ್ಸ್ ಅಂದ್ರೆ. ನೀವು ಈ ಸೈಕ್ಲಿಂಗ್, ಮ್ಯಾರಥಾನು, ಈ ಸ್ಪೋರ್ಟ್ಸ್ ಏನಿರುತ್ತೆ ಅದ್ರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಇರುತ್ತಲ್ಲ, ಇದ್ರ ಬಗ್ಗೆ ಸ್ವಲ್ಪ ನೆನಪಿಸ್ಕೊಳ್ಬಹುದಾ? ಸೊ ಸೈಕ್ಲಿಂಗು ನಂದು ಸ್ಪೋರ್ಟ್ಸ್ ಫುಟ್ಬಾಲ್ ಆಯ್ತು. ಫುಟ್ಬಾಲ್ ಅಲ್ಲಿ ಯಾವಾಗ ನಮ್ಗೆ 11 ಜನ ಸಿಗ್ತಾ ಇರ್ಲಿಲ್ಲ, ಆಗ ನಾನು ಯೋಚನೆ
ಮಾಡ್ಬೇಕಾಗಿತ್ತು, ಬ್ರೋ ಇರಪ್ಪ ನಾನು ಏನಾರ ಫಿಟ್ ಆಗಿರೋದಕ್ಕೆ ಬೇರೆ ಮಾಡ್ಬೇಕು ಅಂತ. ನಾನು ಟೇಬಲ್ ಟೆನ್ನಿಸ್ ಕೂಡ ಆಡ್ತಾ ಇದ್ದೆ. ಸ್ಕೂಲಲ್ಲಿ ನಾನು ಟೇಬಲ್ ಟೆನ್ನಿಸ್ ಕೂಡ ಸ್ಟೇಟ್ ಲೆವೆಲ್ ತನಕ ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಯಾವಾಗ ಟೇಬಲ್ ಟೆನ್ನಿಸ್ ಆಯ್ತು, ಬ್ಯಾಡ್ಮಿಂಟನ್ ಆಡ್ಕೊಂಡ್ ಬಂದೆ. ಅದೇ ತರ ಫಿಟ್ನೆಸ್ ಮತ್ತೆ ಇದ್ರಲ್ಲಿ ಸ್ವಲ್ಪ ಎಂಥೂಸಿಯಾಸ್ಟ್ ಇರೋದ್ರಿಂದ ಆಗ ಇದ್ದೆ ಸ್ವಲ್ಪ. ಯಾವಾಗ ನನ್ನ ಬಗ್ಗೆ ನಾನು ಯೋಚನೆ ಮಾಡಿದಾಗ ಆಗ ಇದ್ದೆ. ಇವನ್ ಸೈಕ್ಲಿಂಗು ಕೂಡ, ಫಾರ್ ಎಕ್ಸಾಂಪಲ್ ಸೈಕ್ಲಿಂಗು ನನಗೆ ಒಂಥರ ನನ್ನ ಪ್ಯಾಷನ್ ತರ ಆಗಿತ್ತು. ಅಂದ್ರೆ ಯಾವ ತರ ಅಂದ್ರೆ ಸುಮ್ನೆ ಸೈಕಲ್ ಎತ್ಕೊಂಡು ಇಲ್ಲೇ ಮ್ಯಾರಥಾನ್ ಯಾವಾಗಾರ ಹೋಗ್ತಿದ್ದೆ, ಬಟ್ ಅದರ್ವೈಸ್ ಆಲ್ಸೋ ಸಿಟಿಗಳು ಓಡೋದು. ನನ್ ಸೈಕ್ಲಿಂಗ್ ತುಂಬಾ ಇಷ್ಟ ಆಗಿದ್ದು ಯಾವಾಗ ಅಂದ್ರೆ ನಮ್ಮೂರಾದ ಚನ್ನಪಟ್ಟಣ ಮೈನಾಕ್ನಸಳ್ಳಿ. ನಾನೇನ್ ಮಾಡ್ಬಿಡ್ತಿದ್ದೆ, ನನ್ನ ಗಾಡಿಲಿ ಸೈಕಲ್ ನ ಊರಿಗೆ ತಗೊಂಡ್ ಹೋಗ್ತಿದ್ದೆ. ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಸೈಕಲ್ ಹೊಡಿತಿದ್ದೆ. ಅಲ್ಲಿ ಸುತ್ತಮುತ್ತ ಬಟ್ ನನ್ಗೆ ಯಾರು ಏನು ಹೇಳ್ಕೊಡ್ತಾ ಇರಲಿಲ್ಲ, ರೋಡ್ ಹಿಂಗೋಗು ಅಂತ. ನಮ್ಮೂರ್ನ ನಾನು ಸುತ್ತಮುತ್ತ ನಂದೇ ರಿಸರ್ಚ್ ಅಲ್ಲಿ ಸೈಕ್ಲಿಂಗ್ ಅಲ್ಲೇ ನೋಡಿ. ಈಗ ಎಜುಕೇಶನ್ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಥವಾ ನಿಮ್ಮ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆಲ್ಲ ಒಂದು ಭಾಗ. ಆದರೆ ರಾಜಕೀಯ, ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗ್ತೀರಿ. ರಾಹುಲ್ ಗಾಂಧಿ ಅವರ ಬಹುದೊಡ್ಡ ಯಾತ್ರೆ ಅದು. ಅದರಲ್ಲಿ ಬಹಳ ಸಕ್ರಿಯವಾಗಿರ್ತೀರಿ, ದೊಡ್ಡ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತೀರಿ. ಇದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸೊ ಅದೇ ನಾನೀಗ ನನ್ನ ಜರ್ನಿ ಲೆಕ್ಕ ಮಾಡ್ಕೊಳಂಗಿದ್ರೆ, ನಾನು UK ಹೋಗ್ಬಿಟ್ಟು ಬಂದಾದ್ಮೇಲೆ ನಾನು ನಮ್ಮ ಇನ್ಸ್ಟಿಟ್ಯೂಷನ್ ಇಂಡಿಯನ್ ಹೈಸ್ಕೂಲ್ ಅಂತ ಏನ್ ನಾಗದೇವನಹಳ್ಳಿ ಇದೆ, ಅಲ್ಲಿ ICSE ಸ್ಕೂಲ್. ಮೈ ಫಸ್ಟ್ ಜಾಬ್ ಕಮಿಂಗ್ ಬ್ಯಾಕ್ ವಾಸ್ ಒಂದು UK ಇಂದ ಬಂದಾದ್ಮೇಲೆ ನಮ್ಮ ಸ್ಕೂಲ್ ನ ಒಂದು ICSE ಸ್ಕೂಲ್ ಮಾಡ್ಬೇಕು ಅಂತ. ಅದಕ್ಕೆ ಸರ್ಟನ್ ಗೈಡ್ ಲೈನ್ಸ್ ಇರುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ಇಲ್ಲ ಇದನ್ನ ನಾನು ICSE ಸ್ಕೂಲ್ ಮಾಡ್ಬೇಕು ಅಂತ ಅಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಐ ವಾಂಟೆಡ್ ಟು ಡೂ ಸಮಥಿಂಗ್. ಅಲ್ಲೂ ಸರ್ವಿಸೇ, ಇನ್ನೇನಿಲ್ಲ. ಅಲ್ಲೂ ನಾನು ನೋಡ್ತಾ ಇದ್ದೆ ನಮ್ಮ ತಂದೆಯವ್ರು ಏನ್ ಮಾಡ್ತಾ ಇದಾರೆ. ಎಜುಕೇಶನ್ ಇಸ್ ಜಸ್ಟ್ ಸರ್ವಿಸ್ ಆಲ್ಸೋ. ಸೊ ಅಲ್ಲಿ ನೋಡ್ತಾ ಇದ್ದೆ, ಅಲ್ಲೂ ಸರ್ವಿಸ್ ಕೊಡ್ತಾ ಇದ್ದೆ. ಯಾರ ಕೈಯಲ್ಲಿ ಆಗಲ್ಲ ಪಾಪ, ಫೀಸ್ ಕಟ್ಟಕ್ ಆಗಲ್ಲ ಅವ್ರಿಗೆಲ್ಲ, ಇಲ್ಲ ಬನ್ನಿ ಅನ್ಬಿಟ್ಟು ಕನ್ಸೆಷನ್ ಕೊಡೋದು, ಒಂದು ಸಹಾಯ ನಮ್ಮ ಕಡೆಯಿಂದ ಮಾಡೋದು, ಮತ್ತೆ ಗೈಡ್ ಮಾಡ್ತಾ ಇದ್ದೆ. ಊರಿಗೆ ಹೋದಾಗ್ಲೂ ಸ್ವಲ್ಪ ಅಲ್ಲಿ ಇಲ್ಲಿ ಟಚ್ ಅಲ್ಲಿ ಇದ್ದಾಗ ಗೈಡ್ ಮಾಡ್ತಾ ಇದ್ದೆ. ಬಟ್ ಯಾವಾಗ ನಮ್ಗೆ ಕೋವಿಡ್ ಬಂತೋ ಆಗ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಗಳೆಲ್ಲ ತುಂಬಾ ಹೇಟ್ ತಿಂತು. ಫಿಸಿಕಲ್ ಪ್ರೆಸೆನ್ಸ್ ಇರಲಿಲ್ಲ, ಮಕ್ಕಳು ಆನ್ಲೈನ್ ರಿಸೋರ್ಸ್ ನಾವು ಯೂಸ್ ಮಾಡಬೇಕಾಗಿತ್ತು. ನಮಗೂ ಆಗ ಟೆಕ್ನಾಲಜಿ ಅಂಡ್ ಟೀಚರ್ಸ್ಗೂ ಹೇಳ್ಕೊಡೋದೆಲ್ಲ ಕಷ್ಟ ಆಗ್ತಿತ್ತು. ದಟ್ ಟೈಮ್ ನಾವು ಒಂದು ಸೆಟಪ್, ಕೋವಿಡ್ ಬಂದಾಗ ಅದು ಸ್ವಲ್ಪ ನಿಂತೇ ಹೋಯ್ತು. ಸ್ಕೂಲ್ಗಳು ಸುಮಾರು ಸ್ಕೂಲ್ಗಳು ಮುಚ್ಚು ಹೋದ್ವೇನೋ. ಆ ಟೈಮಲ್ಲಿ ಇರಪ್ಪ ಏನ್ ಮಾಡೋದು, ಈಗ ಸ್ಕೂಲ್ ಒಂದು ಮುಚ್ಚಿತು, ಬಟ್ ಈಗ ಸರ್ವಿಸ್ ಸ್ಟಾಪ್ ಆಗ್ಬಾರ್ದು ಅಂದ್ಬಿಟ್ಟು ಏನ್ ಮಾಡಿದ್ವಿ, ನಾನು ನನ್ನ ಪರ್ಸನಲ್ ಆಗಿ ಊರ್ಗ್ ಹೊರಟೆ. ಆಗ ಎಲ್ಲ ಇದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಸಿಟಿಲಿ, ಊರ್ಗ್ ಹೋಗೋಣ ಅಂದ್ಬಿಟ್ಟು ಊರ್ಗ್ ಹೋಗಿ ಅಲ್ಲಿ ನಾನು ಅಗ್ರಿಕಲ್ಚರ್, ಫಾರ್ ಎಕ್ಸಾಂಪಲ್ ಇದೇ ತರ ಏನಾರ ಮಾಡ್ಬೇಕಲ್ಲ, ಊರಲ್ಲಿ ಸ್ವಲ್ಪ ಜಮೀನಿದೆ, ಏನಾರ ಇಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಶುಂಠಿ ಬೆಳೆಯನ್ನ ನನ್ನ ಫ್ರೆಂಡು ಚನ್ನರಾಯಪಟ್ಟಣದಲ್ಲಿ ಬೆಳಿತಿದ್ದ ಶುಂಠಿನ. ಏನ್ ಮಾಡ್ಬೋದು ಅಂತ ಕೇಳಿದ ತಕ್ಷಣ ನೀನ್ ಟ್ರೈ ಮಾಡೋದನ್ನ ವೈ ನಾಟ್ ಅಂತ. ನಾನು ಯಾವ್ದೋ ಸ್ಮಾಲ್ ಕ್ರಾಪ್ ತಗೊಂಡಿಲ್ಲ, ಶುಂಠಿ 8-10 ತಿಂಗಳು ಬೆಳೆ, ನಂಗೆ ಗೊತ್ತಿರ್ಲಿಲ್ಲ ಆಗ ಮುಂಚೆ. ಆಯ್ತು ಶುಂಠಿ ಚೆನ್ನಾಗಿದೆ, ನಾ ಈ ಮನೇಲಿ ಮಾಡ್ಬೋದು ಅಂದ್ಬಿಟ್ಟು ಶುಂಠಿ ಬೆಳೆದೆ. ಆಗ ಕಂಟಿನ್ಯೂಸ್ ಆಗಿ ಊರಲ್ಲಿ ನಾನು ಒಂದು ತಿಂಗಳಾನ್ಗಟ್ಟೆ ಅಲ್ಲೇ ಇಟ್ಟಾಗ ನನ್ನ ಒಡನಾಟ ಊರಲ್ಲಿ ಸ್ಟಾರ್ಟ್ ಆಯ್ತು. ಜನದ ಜೊತೆ ಮತ್ತೆ ಏನು ಏನಿದೆ ವಾತಾವರಣ ಅಂತ. ಹೋಗಿ ಬರ್ತಾ ಇದ್ದೆ ನಮ್ಮ ತಂದೆಯವ್ರ ಜೊತೆ, ವೀಕೆಂಡ್ ಹೋಗ್ಬಿಟ್ಟು ಬರ್ತಾ ಇದ್ದೆ ಅಷ್ಟೇ. ಹೋಗ್ತಾ ಇದ್ದೆ, ಫ್ರೆಂಡ್ಸ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ, ಬಂದ್ರು ಅಂದ್ಬಿಟ್ಟು ವಾಪಸ್ ಸಿಟಿ ಲೈಫ್ಗೆ ಬರ್ತಾ ಇದ್ದೆ. ಬಟ್ ಯಾವಾಗ ಈ ಕೋವಿಡ್ ಆಯ್ತು, ಕಂಪ್ಲೀಟ್ ಆಗಿ ಒಂದು ಊರ್ಗ್ ಹೋಗಿ ಅವ್ರ ಜೊತೆ ಮಿಂಗಲ್ ಆಗಿ ಜನರ ಜೊತೆ ಇದ್ದ, ಆಗ ನನ್ನ ಒಡನಾಟ ಸ್ಟಾರ್ಟ್ ಆಯ್ತು. ಸೊ ಐ ವಾಂಟ್ ಟೆಲ್ ಯು ದಟ್ ಇಟ್ ಇಸ್ ಪಾಲಿಟಿಕ್ಸ್. ಐ ವಾಂಟ್ ಟು ಟೆಲ್ ಯು ಇಟ್ಸ್ ಅ ಸೋಷಿಯಲ್ ಸರ್ವಿಸ್, ಸೋಷಿಯಲ್ ಇದ್ರ ತರ ನನ್ಗೆ ಅವರೆಲ್ಲರ ಜೊತೆ ಒಡನಾಟ ಸ್ಟಾರ್ಟ್ ಆಯ್ತು. ಆಗ ನನ್ಗೆ ಏನಕ್ಕೆ ಈ ತರ ಆಗ್ತದೆ, ಏನು ನನ್ನ ಕಡೆಯಿಂದ ಏನ್ ಮಾಡ್ಬೋದು, ಇವ್ರಿಗೆಲ್ಲ ಹೇಗೆ ಸಹಾಯ ಮಾಡ್ಬೋದು ಅನ್ನೋ ಒಂದು ಸ್ಮಾಲ್ ಇನಿಷಿಯೇಷನ್ ಸ್ಟಾರ್ಟ್ ಆಗಿದ್ದು. ಇವತ್ತದು ನಾನು ಇವತ್ತು ಹೇಳ್ಬೋದು ಎಲ್ಲ ರಾಜಕೀಯಕ್ಕೆ ಬಂದಿದ್ಯಾ ಕರುಣ್ ಅಂತ, ಬಟ್ ಇವತ್ತು ಅದು ಒಂದು ಸಹಾಯ, ಜನದ ಜೊತೆ ಒಂದು ಮಿಂಗಲು, ಜನದ ಜೊತೆ ನನ್ನ ಒಡನಾಟ ಇವತ್ತು ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಅದು ಎಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಂದ್ರೆ, ನಮ್ಮ ಭಾರತ್ ಜೋಡೋ ಯಾತ್ರೆ ಆದಾಗ ನಮ್ಮ ರಾಹುಲ್ ಗಾಂಧಿ ಅವರ ಕ್ಯಾಂಪ್ ಅಲ್ಲಿ ನಾನು ಸರ್ವ್ ಮಾಡಿದೆ. ಅಂದ್ರೆ ಇದೇ ತರ ಒಂದು ಕೇರಳಾಗ ಹೋಗ್ಬಿಟ್ಟು ಅವರು ಏನ್ ಮಾಡ್ತಿದ್ರು ಕ್ಯಾಂಪ್ ಅಲ್ಲಿ, ಹೇಗಿತ್ತು ಅಂತ ನೋಡ್ಕೊಂಡು ಅದನ್ನ ನಮ್ಮ ಕರ್ನಾಟಕಕ್ಕೆ, ಅವರು ಮೈಸೂರು ಭಾಗದಿಂದ ಗುಂಡ್ಲುಪೇಟೆ ಆ ಕಡೆಯಿಂದ ಬಂದಾಗ ನಮ್ ಕರ್ನಾಟಕ ಕ್ಯಾಂಪು ಆ ತರನೇ ಇರ್ಬೇಕು, ಅವ್ರಿಗೆ ಏನೇನ್ ಸರ್ವಿಸ್ ಆಗ್ಬೇಕು ಅಂತ ನೋಡ್ಕೊಂಡು ಅಲ್ಲಿಂದ ಒಂದು ಭಾರತ್ ಜೋಡೋ ಯಾತ್ರೆಯಲ್ಲಿ ನಾನು ರಾಹುಲ್ ಗಾಂಧಿ ಅವ್ರ ಜೊತೆ ಈತ ಒಡನಾಟ ಇಟ್ಕೊಂಡು ಕೆಲಸ ಮಾಡ್ಕೊಂಡ್ ಬಂದೆ. ಅದೇ ತರ ಖುಷಿ ಇದೆ ಖಂಡಿತ. ಅದೇ ಹೇಳಿದ್ನಲ್ಲ, ಅದು ಒಂದು ಪಾರ್ಟಿಗೆ ಕೆಲಸ ಮಾಡ್ಬೇಕು, ಅದು ನಾನ್ ಇರೋ ಒಂದು ಐಡಿಯಾಲಜಿ ಇಟ್ಕೊಂಡಿರೋ ಪಾರ್ಟಿ. ಯಾಕಂದ್ರೆ ನಾನು ಇನ್ನೊಂದು ಹೇಳ್ತೀನಿ ಯಾಕೆ ಒಂದು ಪಾರ್ಟಿ ಚೂಸ್ ಮಾಡಿದೆ. ಒಂದು ನಮ್ಮ ತಂದೆಯವರು ಸಕ್ರಿಯವಾಗಿ ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಅವರು ಗುಂಡೂರಾವ್ ದೇವರಾಜ್ ಅರಸ್ ಕಾಲದಿಂದ ಆಗಿಂದನೂ ಅದೇ ತರ ಬಂದಿದ್ರು. ನಾನು ಕೂಡ ಒಂದು ಪಾರ್ಟಿ ಐಡಿಯಾಲಜಿ ನೋಡ್ಕೊಂಡು ಇಲ್ಲಿ ಕೆಲಸ ಮಾಡೋಣ ಅಂತ. ಯಾಕಂದ್ರೆ ನಾವು ಈಗ ಸ್ಕೂಲ್ ಮಕ್ಕಳಿಗೆ ನಾವು ಯಾವ ಜಾತಿ
ಯಾವ ಭಾಷೆ, ಯಾವ ಇದನ್ನು ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಬಿಡಲ್ಲ ನಾನು ಫಸ್ಟ್. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಸ್ಕೂಲಲ್ಲಿ ಕೆಲಸ ಮಾಡಿದವನು, ಫಸ್ಟ್ ಮಕ್ಕಳ ಜೊತೆ ಕೆಲಸ ಮಾಡಿದವನು. ನಾವು ಮಕ್ಕಳಿಗೆ ಎಲ್ಲಾ ಫೆಸ್ಟಿವಲ್ಸ್ ನಾವು ಸೆಲಿಬ್ರೇಟ್ ಮಾಡ್ತೀವಿ. ಮೊನ್ನೆ ಬಕ್ರೀದ್ ಆಯ್ತು, ಅದನ್ನು ಸೆಲಿಬ್ರೇಟ್ ಮಾಡ್ತೀವಿ. ಈ ಕಡೆ ಗಣೇಶ ಚತುರ್ಥಿ ಆಗುತ್ತೆ, ಅದನ್ನು ಜೋರಾಗಿ ಸೆಲಿಬ್ರೇಟ್ ಮಾಡ್ತೀವಿ. ಎಲ್ಲಾನು ಒಂದೇ ಕ್ಲಾಸ್ ಅಲ್ಲಿ ಎಲ್ಲಾ ತರ ನಾವು ಯಾರನ್ನು ಸರ್ವಧರ್ಮ, ನೋ ಡಿಫ್ರೆನ್ಶಿಯೇಷನ್. ಸೊ ದಟ್ ಈಸ್ ವಾಟ್ ಮೈ ಐಡಿಯಾಲಜಿ ಇಸ್ ಆಲ್ಸೋ. ಒಂದು ಮನುಷ್ಯ ಅವನು ಮನುಷ್ಯ ಜೀವಿ ಅಷ್ಟೇ. ಅವರು ಯಾವ ಒಂದು ಬೇರೆ ಒಂದು ಇದ್ರಲ್ಲಿ ತೊಡ್ಕೋಬಾರ್ದು ಅಥವಾ ಆ ಮೈಂಡ್ ನ ಅಲ್ಲಿ ಸೆಟ್ ಮಾಡೋದು. ಯಾಕಂದ್ರೆ ನಾನು UK ಹೋಗು ಬಂದನು, ಅಲ್ಲೂ ನಾನು ಆ ತರ ನೋಡಕ್ ಆಗಲ್ಲ, ನೋಡ್ಕೊಳೋದು ಎಕ್ಸ್ಪೋಜರ್ ಆದ್ಮೇಲೆ. ಸೊ ಅದಕ್ಕೆ ನಾನು ನನ್ನ ಒಂದು ಐಡಿಯಾಲಜಿಗೆ ಯಾವ್ದು ಸೆಟ್ ಆಗುತ್ತೆ ಅನ್ನೋದು, ಅದಕ್ಕೆ ಒಂದು ಕಾಂಗ್ರೆಸ್ ಅಂತ ಒಂದು ದೊಡ್ಡ ಪಾರ್ಟಿಲಿ ನನ್ನ ಒಂದು ಸಣ್ಣ ಒಂದು ಕೆಲಸ, ಮತ್ತೆ ಮೇಕೆದಾಟು ಯೋಜನೆಲು. ಹೌದು, ನಾನು ಅದೇ ಹೇಳಕ್ ಹೊರಟೆ. ಮೇಕೆದಾಟು ಅಂದಾಗ ಬಹಳಷ್ಟು ಕಾತರದಿಂದ ಕಾಯ್ತಿದ್ದಾರೆ, ಬಟ್ ಅದರ ಹೋರಾಟದ ಸಂದರ್ಭದಲ್ಲೂ ಕೂಡ ಸಕ್ರಿಯವಾಗಿರ್ತೀರಿ, ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಅಂತ ತಗೊಳ್ತೀರಿ. ಇದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಅದನ್ನ ಅದೇ ಈಗ ಯಾವಾಗ ನನ್ನ ಒಡನಾಟಗಳು ಸ್ಟಾರ್ಟ್ ಆಯ್ತೋ ಊರಿನಲ್ಲಿ, ಆಗ ಜನ ನನ್ನನ್ನು ಸ್ವಲ್ಪ ಮಾತಾಡ್ಸಕ್ಕೆ, ನನ್ಗೂ ಒಂದು ಬೆಂಬಲ ಬರಕ್ಕೆ, ಇಲ್ಲ ನೀನ್ ನಮ್ ಜೊತೆ ಇದ್ರೆ ನಾವು ಬರ್ತೀವಪ್ಪ, ನಿನ್ ಜೊತೆ ಸೇರ್ತೀವಿ ಅಂತ ಒಂದೇ ಕಾರಣದಲ್ಲಿ ನಾನು ಆಗ ಒಂದು ಮಾಸ್ ಆಯ್ತು. ಇರಪ್ಪ ಇವ್ರನ್ನೆಲ್ಲ ಒಂದು ದಾರಿ ಕರ್ಕೊಂಡು ಹೋಗ್ಬೇಕು. ಹೀಗೆ ದಟ್ ಯೋಜನೆ ಅಂದ್ರೆ ಈಗ ಒಳ್ಳೆ ಯೋಜನೆ ಅಂತದ್ದು, ನಮ್ಗೆಲ್ಲರಿಗೂ ನೀರು ಸಿಗೋ ಯೋಜನೆ ಅಂತ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ತೊಡ್ಕೋಬೇಕು. ಯಾಕಂದ್ರೆ ಈ ಯೂತ್ಸ್ ಗಳು ಇದಾರಲ್ಲ, ಅವರು ಜಸ್ಟ್ ಅಬೌಟ್ ಕಂಪ್ನಿಗೆ ಹೋಗ್ಬಿಟ್ಟು ಸ್ಯಾಲ್ರಿ ತಗೊಂಡ್ರೆ ವಾಟ್ ಇಸ್ ದೇರ್ ಸೋಷಿಯಲ್ ಕಾನ್ಶಿಯಸ್ ಇರಲ್ಲ. ಸೊ ಅದಕ್ಕೆ ಅವ್ರನ್ನೂ ಕರ್ಕೊಂಡು ಬನ್ನಿ, ಇದೆಲ್ಲ ನೋಡಿ, ನೀವೆಲ್ಲ ಮಾಡ್ಬೇಕು ಅಂದ್ಬಿಟ್ಟು. ಕಾಂಗ್ರೆಸ್ ಯಾಕೆ ಅಂತ ಹೇಳಿದ್ರಿ, ಯುವ ಕಾಂಗ್ರೆಸ್ನಲ್ಲೂ ಸಕ್ರಿಯವಾಗಿದ್ದೀರಿ. ಹೆಂಗಿದೆ ರೆಸ್ಪಾನ್ಸು? ಏನೋ ಒಂದು ಡೆಫಿನೆಟ್ಲಿ ಒಂದು ಗುರಿ, ಏಮ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಪೂರಕವಾದ ವಾತಾವರಣ ಇದೆಯಾ ಕಾಂಗ್ರೆಸ್ನಲ್ಲಿ? ಖಂಡಿತ ಇದೆ. ಯಾಕಂದ್ರೆ ಈಗ ನಾನು ಒಬ್ಬ ಯುವಕ, ಒಂದು ಯುವಕನಿಗೆ ಒಂದು ಅಲ್ಲಿ ನನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದರೆ ಒಂದು ಚನ್ನಪಟ್ಟಣದಲ್ಲಿ ಅಂದ್ರೆ ಅದೊಂದು ದೊಡ್ಡ ಸ್ಥಾನ. ಯಾಕಪ್ಪ ನನಗ್ ಕೊಟ್ರು ಅಂತ ಅಂದ್ರೆ ಒಂದು ದೊಡ್ಡ ಪಾರ್ಟಿ ಇದೇ ತರ. ಸೊ ನಾನು ಇಲ್ಲಿ ಒಂದು ಕಾಂಗ್ರೆಸ್ ಪಾರ್ಟಿಗೆ ಬಂದಾಗ ನನ್ನ ಈ ಒಡನಾಟ, ನಾನು ಆಗ ಪಾರ್ಟಿ ಹಿಂದೆ ಹೋಗ್ತಾ ಇರಲಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಆಗ ಪಾರ್ಟಿ ನಮ್ಮನ್ನ ಗುರುತಿಸಿದ್ರು. ಕೆಲಸ ಮಾಡಿದ್ರೆ ಖಂಡಿತ ಗುರುತಿಸ್ತವ್ರು ಎಲ್ಲಿದ್ರು ಗುರುತಿಸ್ತಾರೆ. ಸೊ ಆಗ ಗುರುತಿಸಿದ್ರು, ನೀರಪ್ಪ ಇವನು ಕೆಲಸ ಮಾಡ್ತಾ ಇದ್ದಾನೆ ಜನಪರವಾಗಿ, ಇವನ್ನ ಮಾಡ್ಸೋಣ ಅಂತ. ಆಗ ನಮ್ಮ ಕಾರ್ಯಕರ್ತರು ಮೊದಲನೇದಾಗಿ ನೀನ್ ಮಾಡ್ತಿದ್ಯಾ, ನಿನ್ ಜೊತೆ ನಾನು ಇರ್ತೀವಿ ಅಂತರು. ಅದಾದ್ಮೇಲೆ ಬಂದ್ರಿ ಬ್ಲಾಕ್ ಅಧ್ಯಕ್ಷರುಗಳು, ಈಗ ಚನ್ನಪಟ್ಟಣದಲ್ಲಿ ನೀನ್ ಮಾಡ್ತಿದ್ಯಾಪ್ಪ, ನಿನ್ ಜೊತೆ ನಾವ್ ಇರ್ತೀವಿ, ಇಲ್ಲಿ ಕೆಲಸ ಮಾಡಿ ನೀನು, ಒಂದು ಗುರಿ ಕೊಟ್ರು. ಅದಾದ್ಮೇಲೆ ಜಿಲ್ಲಾಧ್ಯಕ್ಷರು, ಇಲ್ಲ ಮಾಡ್ತಿದ್ಯಾ ನೀನು. ಅದಾದ್ಮೇಲೆ ನಮ್ಮ ಸುರೇಶಣ್ಣ, DK ಸುರೇಶಣ್ಣ, ಅವ್ರ ನನ್ನ ಪ್ರೇರಣೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಅವರು ಕೆಲಸ ಮಾಡೋ ರೀತಿ, ಅವರು ಜನಕ್ಕೆ ಏನ್ ಆಗ್ಬೇಕು ಬೆಂಬಲ ಕೊಡೋ ರೀತಿ. ನಾನು ಅವರು ಬೇರೆಯವ್ರ ತರ ಬೇರೆ ಮಾತು ಹೇಳಿ ಅವ್ರನ್ನ ಬರೀ ಮೆಚ್ಚೋ ಮಾತು ಮಾಡಲ್ಲ, ಓಲೈಸೋದೆಲ್ಲ ಅವ್ರಲ್ಲಿ ಇಲ್ಲ. ಒಬ್ಬೊಬ್ರಿಗೆ ಅದು ತುಂಬಾ ಹಾರ್ಡ್ ಅನ್ಸ್ಬಿಡುತ್ತೆ, ಏನಪ್ಪಾ ನಾವು ಮನೆ ಹತ್ರ ಹೋದ್ವಿ, ನಮ್ಮ ನೆಟ್ಟಿಗೆ ಮಾತಾಡ್ಲಿಲ್ಲಪ್ಪ ಅನ್ಸುತ್ತೆ. ಬಟ್ ಅವರು ಗುರಿ ಅವ್ರದ್ದು ಇರುತ್ತಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳಕ್ಕೆ ನಿಮ್ಮ ಒಂದು ಅರ್ಥಶಕ್ತಿ ಅಷ್ಟಿರ್ಬೇಕು. ಇವ್ರು ಏನ್ ಮಾಡ್ತಾ ಇದಾರೆ, ಏನ್ ಕರೆಕ್ಟ್, ಎಕ್ಸಾಕ್ಟ್ಲಿ ಅವರು ಅಂತವ್ರು. ಅದಾದ್ಮೇಲೆ DK ಶಿವಕುಮಾರ್ ಅವರು, ಮತ್ತೆ ನಮ್ಮ ಭಾಗದಲ್ಲಿ ಇದೇ ತರ ಸುಮಾರು ಲೀಡರ್ಸು, ರಘುನಂದನ್ ರಾಮಣ್ಣ ಆಗಿರ್ಬೋದು, ವಿಶ್ವಣ್ಣ ಆಗಿರ್ಬೋದು, ಗಂಗಾಧರ್ ಆಗಿರ್ಬೋದು, ಸುಮಾರು ಜನ ಲೀಡರ್ಸು ಇದೇ ತರ, ಅಶ್ವಥಣ್ಣ ಆಗಿರ್ಬೋದು, ಎಲ್ಲ ಬೆಣ್ತಟ್ಟಿದ್ರು. ರಾಜಕೀಯ ಅನ್ನುವಂತ ಒಂದು ಮಾರ್ಗದ ಮೂಲಕ ಹೆಂಗಾದ್ರೂ ಜನಸೇವೆ ಮಾಡ್ಬೋದಾ ಅಂತ ನೋಡ್ತಿದ್ದೀರಿ ಅನ್ನೋ ಸ್ಪಷ್ಟ ಆಯ್ತು. ಬಟ್ ಬೇಸಿಕ್ಲಿ ನೀವು ಎಜುಕೇಶನಿಸ್ಟ್. ಈಗ ಅರುಣೋದಯ ಸಂಸ್ಥೆ ಇರ್ಬೋದು, ಇಂಡಿಯನ್ ಹೈಸ್ಕೂಲ್ ಇರ್ಬೋದು, ಇದು ಹೆಂಗ್ ನಡೀತಾ ಇದೆ? ತಂದೆಯವ್ರದ್ದು ನಿಮ್ದು ಎರಡು. ಸೊ ನಮ್ದು ಇದು ಅದ್ಭುತ. ಇದನ್ನ ಕೇಳ್ಬೇಕಂದ್ರೆ ಬಿಕಾಸ್ ನಮ್ದು ಒಂದು ಫ್ಯಾಮಿಲಿನೇ ಒಂಥರ ಇನ್ಸ್ಟಿಟ್ಯೂಷನ್ ಫ್ಯಾಮಿಲಿ ಆಗ್ಬಿಟ್ಟಿದೆ. ಬಿಕಾಸ್ ನಮ್ ತಂದೆ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ದು 1978 ಅಲ್ಲಿ. ಅವರು ಇನ್ಸ್ಟಿಟ್ಯೂಷನ್ ಒಂದು ಸಣ್ಣ ಒಂದು ರೆಂಟೆಡ್ ಹೌಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. 5 ಮಕ್ಕಳು ಫಸ್ಟ್ ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ದು 5 ಜನ ಮಕ್ಕಳು. ಆಮೇಲೆ 81 ಅಲ್ಲಿ ನಮ್ಮ ತಾಯಿಯವ್ರನ್ನ ಮದುವೆ ಆಗಿ, ಅದು ಯಾವ ತರ ಅಂದ್ರೆ ಇರು ಯಾರು ಇನ್ಸ್ಟಿಟ್ಯೂಷನ್ ನಡೆಸ್ಬೋದು ಅಂತ ಒಂದು ಓರಿಯೆಂಟೆಡ್ ಆಗಿ ನಮ್ಮ ತಾಯಿಯವರು MA B.Ed ಎಲ್ಲ ಮಾಡಿದ್ರು, M.Ed ಎಲ್ಲ ಮಾಡಿದ್ರು. ಸೊ ಅವರು ಇನ್ಸ್ಟಿಟ್ಯೂಷನ್ ಬರ್ಲಿ ಇಬ್ರು ಸೇರ್ಕೊಂಡು ಆಮೇಲೆ 81 ಅಲ್ಲಿ ಅವರು ಜಾಯ್ನ್ ಆಗಿ, ಯಾವ್ದು ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ ಇವತ್ತು ಮನೆಯಲ್ಲಿ ಒಂದು ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರು. ಇವತ್ತು ನಾವು ಒಂದು 10 ಬ್ರಾಂಚ್ ಮಾಡಿ ಒಂದು 4,000 ಜನ ಮಕ್ಕಳು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇದಾರೆ ಅಂದ್ರೆ ಇದಕ್ಕೆ ಅವರು ಪಟ್ಟಿರೋ ಒಂದು ಶ್ರಮ. ಅವರು ಅದನ್ನೇ ದೊಡ್ಡ ಫೌಂಡೇಶನ್ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ 78 ಇಂದ ಮಾಡ್ಕೊಂಬಂದಿ ಕೆಲಸ ಮಾಡ್ಕೊಂಬಂದಿ ಒಂದೇ ಬ್ರಾಂಚ್ ಅಲ್ಲಿ ಓಪನ್ ಮಾಡಿ ಈಗ ಸಾವಿರಾರು
ಬ್ರೆಂಚ್, ಇನ್ನು ಬಸವೇಶ್ವರನಗರ, ನಾಗದೇವನಹಳ್ಳಿ, ಚನ್ನಪಟ್ಟಣ, ಅರುಣೋದಯ ಕಾಲೇಜು, ಲಾ ಕಾಲೇಜು, ಡಿಗ್ರಿ ಕಾಲೇಜು ಮಾಡಿದ್ದಾರೆ ಅಂತ ಅಂದ್ರೆ ಅವರ ಒಂದು ಶ್ರಮ ಇದು. ಈಗ ನಿಮ್ಮ ಜರ್ನಿಯಲ್ಲಿ ನಿಮ್ಮ ತಂದೆ ಪಾತ್ರ ಏನು, ತಾಯಿ ಪಾತ್ರ ಏನು, ಅವರೆಷ್ಟು ಶ್ರಮ ಹಾಕಿದ್ದಾರೆ, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಟುವರ್ಡ್ಸ್ ಸೊಸೈಟಿ, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ನಿಮ್ಮ ಧರ್ಮಪತ್ನಿ ಬಗ್ಗೆ ಹೇಳಿ, ನಿಮ್ಮ ಈ ಜರ್ನಿಗೆ ಹೆಂಗೆ ಸಹಕಾರವಾಗಿ ನಿಂತ್ಕೊಂಡಿದ್ದಾರೆ? ನಾನು ಇದೇ ತರ ಮದುವೆ ಆಗಿ 3 ವರ್ಷ ಆಯ್ತು. ಸೊ ನಾನು ಇದೇ ತರ ಒಂದು ಕ್ವಾಲಿಟಿ ಇರಬೇಕು, ಯಾಕಂದ್ರೆ ಹೇಗೆ ನಮ್ಮ ತಂದೆ ತಾಯಿ ನಾವು ನೋಡ್ಕೊಂಡ್ ಬರ್ತೀವಿ ಅದೇ ತರ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದೇ ತರ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಮದುವೆ ಆದೆ. ಅವ್ರಿಗೆ ನನ್ನ ಪ್ಲಾನ್ಸ್ ಮುಂಚಿತವಾಗೇ ಹೇಳಿದ್ದೆ, ನೋಡಿ ನಮ್ದು ಇನ್ಸ್ಟಿಟ್ಯೂಷನ್ ಇದೆ, ನಾನು ಈ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ. ಅವರು ಒಂದು ರಾಜಕೀಯದ ಒಂದು ಫ್ಯಾಮಿಲಿಯಿಂದನೇ ಬಂದವರು. ಸೊ ಶಿ ಆಲ್ಸೋ ಅಂಡರ್ಸ್ಟುಡ್ ಏನ್ ಮಾಡ್ಬೇಕು ನೀವು, ಯಾವ ತರ ನೀವು. ಈಗ ಈಗ ಅಷ್ಟೊಂದು ಈಸಿ ಅಲ್ಲ. ಒಂದು ಧರ್ಮಪತ್ನಿ ನಿಮ್ಗೆ ಹೇಳ್ದಂಗೆ ಅವರು ಇಲ್ಲ ನನ್ಗೆ ಟೈಮ್ ಕೊಡು ನೀನು, ನಾವೇ ಹೋಗ್ಬೇಕು, ನಾವೇ ಈ ತರ ಹೋಟೆಲ್ ಮಾಡಬೇಕು, ಅವ್ರಿಗೂ ಆಸೆ ಇರುತ್ತೆ. ಬಿಕಾಸ್ ಇನ್ಸ್ಟಾಗ್ರಾಮ್ ನೋಡ್ತೀರಾ, ಈಗ ಫೇಸ್ಬುಕ್ ನೋಡ್ತಾರೆ, ತುಂಬಾ ಆಸೆಗಳಿರುತ್ತೆ, ಇದು ಮಾಡ್ಬೇಕು, ನಾವು ಅಲ್ಲಿ ಹೋಗ್ಬೇಕು, ಫಾರಿನ್ ಕಂಟ್ರೀಸ್ ಹೋಗ್ಬೇಕು ಅಂತ. ಅದನ್ನೆಲ್ಲ ತಡೆ ಇಟ್ಟು ನಮ್ಮ ಧರ್ಮ ಪತ್ನಿ, ಶಿ ಇಸ್ ಆಲ್ಸೋ ಡಾಕ್ಟರ್ ಕಾವ್ಯ ಅಂತ ಅವ್ರ ಹೆಸರು. ಸೊ ಅವರು ಅದೇ ಸರ್ವಿಸ್ ಅಲ್ಲಿ ಬಂದಿ, ಮತ್ತೆ ಮನೆತನದಿಂದನೇ ಅವರು ಬಂದಿ. ಸೊ ನನ್ಗೆ ತುಂಬಾ ಈಸಿ ಆಯ್ತು, ಯಾಕಂದ್ರೆ ಅವರ ಒಂದು ಅಬ್ಜೆಕ್ಟಿವ್, ಅವರ ಒಂದು ಗೋಲ್, ಅವರ ಒಂದು ಮನಸ್ಥಿತಿನೂ ನನ್ನ ಮನಸ್ಥಿತಿಗೆ ತುಂಬಾ ಸಪೋರ್ಟಿವ್ ಆಯ್ತು, ಮ್ಯಾಚ್ ಆಯ್ತು. ಈಗಲೂ ಕೂಡ ಅಷ್ಟೇ, ನಾನು ಏನಾರ ಹೋಗಿ ನಾನು ಮೆಡಿಕಲ್ ಕ್ಯಾಂಪ್ ಏನಾರ ಮಾಡಿದ್ರೆ, ಡಾಕ್ಟರ್ ಅವರು ಬಂದಿ ಎಲ್ಲ ಜನ ನನ್ಕಿಂತ ಜಾಸ್ತಿ ಕ್ಯಾಂಪ್ಸ್ ಎಲ್ಲ ಅವರು ಬರ್ತಾರೆ, ಅವ್ರ ಜೊತೆಗೆ ನನ್ಕಿಂತ ಜಾಸ್ತಿ ಅವರು ಬನ್ನಿ ನಿಮ್ಗೆ ಏನಿದೆ ಬನ್ನಿ ಫೈಲ್ ತಗೊಂಡು ನಾನು ಏನ್ ಮಾಡ್ತಾ ಇದೆಯಾ ನೀನು ಅಂತ ಕೊಡು ಅಂದ್ರೆ ಅವರು ಪಾಪ ಅವರು ಒಡನಾಟನು ತುಂಬಾ ಚೆನ್ನಾಗಿದೆ ಜನದ ಜೊತೆ. ಅವರು ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಇದೇ ತರ ಮಾಡ್ಕೊಂಡು ಬರ್ತಾ ಇದಾರೆ. ಶಿ ಇಸ್ ವೆರಿ ಸಪೋರ್ಟಿವ್ ಆಫ್ ಮೀ. ಈಗ ನಾನು ನಿಮ್ಮ ಮುಂದಿನ ಗುರಿ ಕೇಳೋಣ ಅಂತ ಅನ್ಕೊಂಡೆ. ಆಲ್ರೆಡಿ ಬೇಕಾದಷ್ಟು ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಿ, ಸಾಧನೆಯ ಶಿಖರದಲ್ಲಿದ್ದೀರಿ. ಈಗ ಎಜುಕೇಶನ್ ರಿಲೇಟೆಡ್ ಏನಾದ್ರೂ ಗುರಿ ಇಟ್ಕೊಂಡಿದ್ದೀರಾ, ಅಥವಾ ರಾಜಕೀಯದಲ್ಲಿ ಸಕ್ರಿಯವಾಗಿ ಒಂದು ಗುರಿಯನ್ನು ತಲುಪಬೇಕು ಅಂತಿದ್ಯಾ? ನಿಮ್ಮ ಇಚ್ಛೆ ಏನು ಅಂತ? ನಾನು ಮೊದಲನೇದಾಗಿ ಫೀಲ್ಡ್ ಬರ್ಬೇಕಂದ್ರೆ ತಂದೆ ತಾಯಿ ನನಗೆ ಒಂದು ಕೋಟ್ ಕಳಿಸಿದ್ರು, that social responsibility, social work or politics, it's not a company or anything. It's a social responsibility ಅಂತ. It's not a business. ಅದೇ ತರ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಿನ್ನ ಇದು ಒಂದು ವೃತ್ತಿ ಅಲ್ಲ, ಇದು ನಿನ್ನ ಸಾಮಾಜಿಕ ಜವಾಬ್ದಾರಿ. ನಿನ್ನ ಜವಾಬ್ದಾರಿ ನಿನ್ನಲ್ಲಿದ್ರೆ ನೀನು ಮುಂದೆ ಹೋಗು ಅಂತ ನನಗೆ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಫ್ಯಾಮಿಲಿ ಏನಾಗಿದೆ ಸಪೋರ್ಟ್ ಮಾಡಿ ಈ ಫೀಲ್ಡ್ ಕಳಿಸಿದ್ರು. ಈ ಫೀಲ್ಡ್ ಅಲ್ಲೂ ಅಷ್ಟೇ, ನಾನು ಊರ್ಗ್ ಹೋದಾದ್ಮೇಲೆ ನನ್ನ ಒಡನಾಟ ಇನ್ ಟರ್ಮ್ಸ್ ಆಫ್ ಈ ಶಾಲಾ ಈಗ ಚನ್ನಪಟ್ಟಣದಲ್ಲೂ ನಮ್ದು ಅಕ್ಷಯ ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಬಟ್ ಅದಕ್ಕಿಂತ ಜಾಸ್ತಿ ಫಂಕ್ಷನ್ಸ್ ನಾನು ನಮ್ಮ ಗವರ್ಮೆಂಟ್ ಶಾಲೆ, ಮೈನಾಕ್ನಹಳ್ಳಿ ಗವರ್ಮೆಂಟ್ ಶಾಲೆ ಅಥವಾ ನಮ್ಮ ಸುತ್ತಮುತ್ತ ತಿಟ್ಮಾನಹಳ್ಳಿ ವ್ಯಾಪ್ತಿಲಿ ಏನ್ ಬರುತ್ತೆ ಅಲ್ಲಿ ಸ್ಕೂಲ್ಗಳೇ ಹೋಗೋದು ಜಾಸ್ತಿ. ಯಾಕಂದ್ರೆ ಆ ಮಕ್ಕಳು ನಮ್ಮ ಎಲ್ಲೋ ಒಂದು ಇನ್ಸ್ಪಿರೇಷನ್ ಆಗಿ ನೋಡ್ತಾ ಇರ್ತಾರೆ, ಅವ್ರಿಗೆ ನಮ್ಮ ಸಹಾಯ ಬೇಕಾಗಿರುತ್ತೆ. ಅವ್ರಿಗೆ ಯೂನಿಫಾರ್ಮ್ ಕೊಡ್ಸೋದು, ಬುಕ್ಸ್ ಕೊಡ್ಸೋದು, ಪ್ರಿಂಟರ್ಸ್, ಟೆಕ್ಸ್ಟ್ ಬುಕ್ಸ್ ಕೊಡ್ಸೋದು ಅಂತ ಒಂದು ಕೆಲಸ ಮಾಡ್ಕೊಂಡು, ಇನ್ನ ನಮ್ಮ ಅಣ್ಣವರ ಇವರು ನಮ್ಮ ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಅಂತ ಒಂದು ಫಿಲ್ಮು ಮಾಡಿದ್ರು. ಆ ಟೈಮಲ್ಲಿ ನನ್ಗೆ ಹೊಸ್ತು. ಆಗ ಈ ಮಕ್ಕಳನ್ನೆಲ್ಲ ಆ ಪಿಕ್ಚರ್ ತೋರ್ಸ್ಬೇಕು ಅನ್ಬಿಟ್ಟು, ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಅನ್ಬಿಟ್ಟು ಎಲ್ಲಾರ್ನು ಸುತ್ತಮುತ್ತ ಶಾಲೆ ಮಕ್ಕಳನ್ನೆಲ್ಲ ಆ ಪಿಕ್ಚರ್ ಕರ್ಕೊಂಡೋಗಿ, ನೇಚರ್ ನೀವು ಪ್ರೀತಿಸಿದ್ರೆ ನೇಚರ್ ವಾಪಸ್ ನಿಮ್ನ ಅದೇ ರೀತಿ ಪ್ರೀತಿಸುತ್ತೆ ಅನ್ನೋ ಒಂದು ಉದ್ದೇಶ, ಆ ಮಾರಲ್ ಅಂತ ಒಂದು ಸಂದೇಶ ನಾನು ನಮ್ಮ ಏನು ಹಳ್ಳಿ ವಾತಾವರಣದಲ್ಲಿದ್ದಾರೆ ಮಕ್ಕಳಿಗೆ ಆ ಎಕ್ಸ್ಪೋಜರ್ ಕೊಡ್ಬೇಕು ಅನ್ನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ. ರೈಟ್. ಇದ್ರ ಜೊತೆಗೆ ವಿದೇಶದಲ್ಲಿ ಇದ್ದು ಬಂದವ್ರು ನೀವು ಅಲ್ಲಿನ ಪಾಲಿಟಿಕ್ಸ್ ಅನ್ನು ನೋಡಿರ್ತೀರಿ, ಇಲ್ಲಿ ಪಾಲಿಟಿಕ್ಸ್ ನೋಡಿದಾಗ ಸ್ವಲ್ಪ ಏನೋ ಚೇಂಜಸ್ ಆಗ್ಬೇಕು, ಸ್ವಲ್ಪ ಶುದ್ಧೀಕರಣ ಆಗ್ಬೇಕು ಅಂತ ಅನ್ಸಿದ್ಯಾ? ಕರೆಕ್ಟ್. ಬಿಕಾಸ್ ಈಗ UK ಏನಾಗ್ಬಿಟ್ಟಿದೆ, ಶುದ್ಧೀಕರಣ ಆಗ್ಬೇಕು ಅಂತ ಅಂದ್ರೆ ಎರಡು ಡಿಫ್ರೆಂಟ್ ಒಂಥರ ಮಾಡೆಲ್ಸ್ ತರ ಅನ್ಬೋದು. ನಾವು ತುಂಬಾ ಕಂಪ್ಯಾರಿಸನ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ UK ನಿಮ್ಗೆ ಗೊತ್ತು, ಜನಸಂಖ್ಯೆ ಕಡಿಮೆ, ದೇರ್ ವೆಲ್ ಆಫ್ ರಿಸೋರ್ಸಸ್ ಇರುತ್ತೆ. ಅಲ್ಲಿ ನೀವು ಪಾಲಿಸೀಸ್ ಚೆನ್ನಾಗಿ ಮಾಡ್ಬೇಕು. ಅಲ್ಲಿ ನೀವು ಪಾಲಿಸೀಸ್, ಫಾರ್ ಎಕ್ಸಾಂಪಲ್ ಅ ಗುಡ್ ಲೀಡರ್ ಶುಡ್ ಬಿ ಅ ಗ್ರೇಟ್ ಪಾಲಿಸಿ ಮೇಕರ್ ಅಂತ ಇದೆ. ಅಂದ್ರೆ ನೀವು ಪಾಲಿಸೀಸ್ ಮಾಡಿದ್ರೆ ಅಲ್ಲಿ ಜನ ಎಜುಕೇಟೆಡ್ ಆಗಿದೆ. ಇಟ್ಸ್ ಅ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಬಂದಿದೆ. ಆ ಪಾಲಿಸಿ ಚೆನ್ನಾಗಿ ಮಾಡಿದ್ರೆ ಜನ ಪಾಲಿಸಿ ಫಾಲೋ ಮಾಡ್ತಾರೆ. ಅದು ಒಂದು ಬೈ ಡಿಫಾಲ್ಟ್ ಅದು ಹೋಗ್ಬಿಡುತ್ತೆ, ಜಾಸ್ತಿ ಡಿಸ್ಟರ್ಬೆನ್ಸ್ ಇರಲ್ಲ. ಬಟ್ ಅದೇ ಮಾಡಲು ನಾವು ಇಂಡಿಯಾಗೆ ಅಥವಾ ನಮ್ಮ ಭಾರತ ದೇಶಕ್ಕೆ ತಗೊಂಬರಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ
ಜನ ಓರಿಯೆಂಟೆಡ್ ಅಂಡ್ ಪಾಲಿಸೀಸ್ ಆರ್ ನಾಟ್ ಸೋ ಸ್ಟ್ರಿಕ್ಟ್. ಇಲ್ಲಿ ಪಾಲಿಸೀಸ್ ಬೆಂಡ್ ಆಗ್ಬಹುದು, ಆಯ್ತಾ. ಅಂಡ್ ಆ ಒಂದು ಗೈಡ್ ಲೈನ್ಸ್ ಪೊಲಿಟಿಷಿಯನ್ ಕೊಡ್ಬೇಕು. ಬಟ್ ಗೈಡ್ ಲೈನ್ಸ್ ಪೊಲಿಟಿಷಿಯನ್ ಕೊಡಕ್ಕೆ ನಮ್ ಜನನೇ ಇಲ್ಲ ಸರ್ ಹಂಗ್ ಮಾಡ್ಬೋದಲ್ಲ ಹಿಂಗ್ ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ಬಿ ನಾಟ್ ಪಾಲಿಸಿ ಓರಿಯೆಂಟೆಡ್, ವಿ ಹ್ಯಾವ್ ಟು ಬಿ ಲಿಟಲ್ ಪೀಪಲ್ ಓರಿಯೆಂಟೆಡ್. ಇಲ್ಲಿ ಅವನ್ಗೆ ಕಷ್ಟ ಏನಾಗ್ಬೋದು ಏನು ಅದನ್ನು ನೋಡ್ಕೊಂಡು ಮಾಡ್ಬೋದು. ಸೊ ಇದೆರಡು ಡಿಫ್ರೆಂಟ್ ಮಾಡೆಲ್. ಬಟ್ ಹೋಪ್ ಯಾವತ್ತು ನಮ್ಮ ಭಾರತ ಆ ಸ್ಟ್ರೀಮ್ ಲೈನ್ ಬರುತ್ತೆ, ಇನ್ನ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ದೃಷ್ಟಿ. ನಾನು ಪಾಲಿಟಿಕ್ಸ್ ಬಂದಿರೋದು ಒಂದೇ ದೃಷ್ಟಿಯಲ್ಲಿ, ಐ ಕ್ಯಾನ್ ಡೂ ಇಟ್ ಬೆಟರ್. ಇಫ್ ಅಟ್ ಆಲ್ ಐ ಕ್ಯಾನ್ ಡೂ ಇಟ್. ನಾನೀಗ ನೋಡಿರೋ ವ್ಯವಸ್ಥೆಯಲ್ಲಿ ಐ ಕ್ಯಾನ್ ಡೂ ಇಟ್ ಬೆಟರ್. ಆ ಒಂದು ಕಾನ್ಫಿಡೆನ್ಸ್ ನನ್ಗಿದೆ. ಅದಕ್ಕೆ ಇದ್ರಲ್ಲಿ ಇರಪ್ಪ ನಾನು ಒಂದು ಪಾಲಿಸಿ ಮೇಕರ್ ಆಗ್ಬೇಕು, ನಾಟ್ ಅ ಪೊಲಿಟಿಷಿಯನ್, ಅ ಪಾಲಿಸಿ ಮೇಕರ್. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಬರ್ಬೇಕು ಅಂದ್ರೆ ನೀವು ವೋಟಲ್ಲಿ ಅಥವಾ ಜನದ್ದು ಒಂದು ಇದು ಸಿಗ್ಬೇಕು. ಯು ಹ್ಯಾವ್ ಟು ಬಿ ಇನ್ ಎಲೆಕ್ಟ್ರಾಲಿಟಲ್ ಪಾಲಿಟಿಕ್ಸ್. ನಮ್ಮ ಜಿ ಕನ್ನಡ ನ್ಯೂಸ್ ಕಡೆಯಿಂದ ನಿಮ್ಮ ರಾಜಕೀಯ ಜೀವನಕ್ಕೆ ಆಲ್ ದ ವೆರಿ ಬೆಸ್ಟ್. ಯಾಕಂದ್ರೆ ಒಂದೊಳ್ಳೆ ಉದ್ದೇಶ ಇಟ್ಕೊಂಡಿದ್ರಿ ಅಂದ್ರೆ ಪಾಲಿಸಿ ಮೇಕಿಂಗ್ ಇರ್ಬೋದು, ಅದನ್ನ ಜನ ಫಾಲೋ ಆ ಡಿಸಿಪ್ಲಿನ್ ತರಬೇಕು ಅನ್ಕೊಂಡಿದ್ರೆ ಇಟ್ಸ್ ಎಕ್ಸಲೆಂಟ್ ಐಡಿಯಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ನಮ್ಮ ಯೂತ್ಸ್ಗೂ ಇದೇ ಹೇಳೋದು. ಪಾಪ ನಾನು ಇದ್ ಮಾಡ್ತಾ ಇರ್ಬೇಕಾರೆ ಊರಲ್ಲಿ ನಾನು ನೋಡ್ತಾ ಇರ್ಬೇಕಾರೆ ಬಹಳಷ್ಟು ಜನ ಫಾರ್ಮರ್ಸು ಅವ್ರ ಮಕ್ಕಳು ಎಜುಕೇಟ್ ಆಗ್ಬೇಕು ಅಂದ್ಬಿಟ್ಟು ಬಹಳಷ್ಟು ಅವರು ಸಾಲನೋ ಏನೋ ಒಂದು ಬೆಳೆ ಏನೋ ಮಾಡಿ ಅವ್ರ ಮಕ್ಕಳನ್ನ ಎಜುಕೇಶನ್ ಓದಿಸಿರ್ತಾರೆ, ಡಿಗ್ರಿ ತನಕ ಮಾಡ್ಸಿರ್ತಾರೆ. ಬಟ್ ಸುಮಾರು ಜನ ಅನ್ಎಂಪ್ಲಾಯ್ಡ್ ಆಗಿ ಈಗ ಉಳಿದ್ಬಿಟ್ಟಿದ್ದಾರೆ. ಅವರು ಅದಕ್ಕೆ ಅವರು ಒಂದು ಭೂಮಿ ಕಳ್ಕೊಳ್ಳೋದು ಆ ತರ ಪರಿಸ್ಥಿತಿಲಿ ಬಂದ್ಬಿಟ್ಟಿದೆ. ನಾನು ಇವತ್ತು ನಿಮ್ಮ ಒಂದು ಜಿ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಒಂದು ಸಂದೇಶ ಎಲ್ಲಾರ್ಗೂ ತಿಳಿಸ್ಬೇಕಂದ್ರೆ, ಆದಷ್ಟು ಈ ರೂರಲ್ ಸೈಡು ಯಾರು ಬರ್ತಾರೆ ಮಕ್ಕಳಿಗೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನೀವು ಅವ್ರಿಗೆ ಜಾಬ್ಸ್ ಅಲ್ಲಿ ಪ್ರಿಫರೆನ್ಸ್ ಕೊಡಿ. ಯಾಕಂದ್ರೆ ಅವರು ಒಂದು ಜಾಬ್ ಅವ್ರ ಮನೆ ಸಿಕ್ತು ಅಂತ ಅಂದ್ರೆ ಅವ್ರ ಇಡೀ ಕುಟುಂಬ ಒಂದು ಬೆಳವಣಿಗೆ ಆಗುತ್ತೆ. ಇಡೀ ಕುಟುಂಬ ಬಿಕಾಸ್ ಅವನ ಮೇಲೆ ಇಟ್ಟಿರೋ ಒಂದು ಡಿಪೆಂಡೆನ್ಸಿ ಒಂದು ಕಂಪ್ಲೀಟ್ ಸೈಕಲ್ ಆಗ್ಬೇಕಂದ್ರೆ ಅವ್ರಿಗೆ ಒಂದು ಕೆಲಸ ಸಿಗ್ಬೇಕು. ಸೊ ಈ ಮೂಲಕ ಯಾವುದೇ ಕಂಪನಿಗಳು ಅಥವಾ ಯಾವುದೇ ಮಾಲೀಕರು ನೀವಿದ್ರೆ ನಮ್ಮ ಒಂದು ರೂರಲ್ ಸೆಕ್ಟರಿನ ಯೂತ್ಸ್ಗೆ ಯಾರು ಅವ್ರಿಗೆ ದಯಮಾಡಿ ಎಲ್ಲರೂ ನೀವು ಕೆಲಸ ಕೊಡ್ತೀರಾ ಅಂತ ಭಾವಿಸ್ತಾ ಅವರ ಒಂದು ಕುಟುಂಬನ ಉಳಿಸ್ತಾ ಅದೇ ಊರೇ ಇಡೀ ಕಂಪ್ಲೀಟ್ ಅದು ಬರೀ ಅವ್ರ ಕುಟುಂಬ ಆಗಲ್ಲ, ಅವ್ರ ಇಡೀ ಊರು ಅವ್ರ ಕಮ್ಯುನಿಟಿ ಎಲ್ಲ ಅದರಿಂದ ಒಂದು ಬಹಳ ಇಂಪ್ರೂವ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಇದು ಅವ್ರಿಗೆ ಬೇಕಾಗಿದೆ ಅಂತ ನಾನು ನಿಮ್ಮ ಮೂಲಕ ಇವತ್ತು ನಿಮ್ಮೆಲ್ಲರೂ ಪ್ರೇಕ್ಷಕ್ಕೆ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರೆ ವೀಕ್ಷಕರೇ, ಯೂತ್ ಐಕಾನ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಬೆಟರ್ನ ಕೊಡಬೇಕು ಆ ಒಂದು ಇಚ್ಛೆ ಇದೆ ಅಂತ ಹೇಳ್ತಾ ಇದ್ರು. ಕರುಣ್ ಅವರ ಮಾತನ್ನ ಕೇಳ್ತಾ ಇದ್ರೆ ದಿ ಬೆಸ್ಟ್ನ ಕೊಡುವಂತಹ ಇಚ್ಛಾಶಕ್ತಿ ಇದೆ. ಇದೆಲ್ಲದರ ಜೊತೆಗೆ ತಂದೆ ತಾಯಿಯವರು ಕೊಟ್ಟಂತಹ ಪ್ರೇರಣೆಯ ಮಾತುಗಳು ನೋಡಿ. ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟು ಅನ್ನೋದು ಇರೋದಿಲ್ಲ. ಇವತ್ತು ಅದಾಗ್ಬಿಟ್ಟಿದೆ. ಆದರೂ ಕೂಡ ಇಲ್ಲೊಂದು ಸೇವಾ ಮನೋಭಾವದಿಂದ ಈ ಕ್ಷೇತ್ರದಲ್ಲಿ ಕಾಲಿಡು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ಅದನ್ನೇ ಪಾಲಿಸ್ಕೊಂಡು ಕರುಣ್ ಅವರು ಮುಂದುವರಿತಿದ್ದಾರೆ. ಬಹಳ ದೊಡ್ಡ ದೊಡ್ಡ ಆಲೋಚನೆಗಳಿದ್ದಾವೆ, ಒಂದು ಒಳ್ಳೆ ಗುರಿಯನ್ನು ಇಟ್ಟುಕೊಂಡಿದ್ದಾರೆ. ಆದಷ್ಟು ಬೇಗ ಅದೆಲ್ಲವೂ ಕೂಡ ಈಡೇರಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಹಾರೈಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.